ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಕಲ್ಯಾಣ ಮಂಟಪವೊಂದರಲ್ಲಿ ನವೆಂಬರ್ ತಿಂಗಳಿನ ಕನ್ನಡ ಹಬ್ಬದ ಸಂದರ್ಭದಲ್ಲಿ ಒಂದು ವಿಶೇಷತೆಯನ್ನು ಕಾಣೋದಾದರೆ ಮದುವೆಯ ಅಂಗಳದಲ್ಲೇ ಮದುವೆ ಮಂಟಪದಲ್ಲೇ ಕನ್ನಡ ರಾಜ್ಯೋತ್ಸವ ಮತ್ತು ಕವಿಗೋಷ್ಠಿ ನಡೆದಿರ್ತಕ್ಕಂಥದ್ದು ಭಾಳ ವಿಶೇಷವಾದಂಥದ್ದು. ಇದಕ್ಕೆ ಸಹಕಾರ ಕೊಟ್ಟಂಥವರು, ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಡಾಕ್ಟರ್ ಲಕ್ಷ್ಮೀದೇವಿ ಮತ್ತು ವರದರಾಜ್ ಅವರು. ಇಡೀ ಕನ್ನಡ ನಾಡಿನ ಜನ ಪರವಾಗಿ, ಜೊತೆಗೆ ನಮ್ಮ ಪರಿಷತ್ತಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಇಂಥ ಒಂದು ಮದುವೆ ಮಂಟಪದಲ್ಲಿ ಯಾರನ್ನು ಒಂದು ಅಲಂಕಾರ ಮತ್ತು ವೈಭವ ಮತ್ತು ಸಂಭ್ರಮದ ಸಂದರ್ಭದಲ್ಲಿ ಕನ್ನಡದ ರಾಜ್ಯೋತ್ಸವ ಆಚರಣೆ ಮಾಡಿ ಕವಿಗೋಷ್ಠಿ ಮಾಡೋಕ್ಕೆ ಯಾರು ತಾನೇ ಅವಕಾಶ ಮಾಡಿಕೊಡ್ತಾರೆ? ಅವರೇ ಹೇಳ್ತಾರೆ ಮಾತಾಡ್ತಾ, ನನ್ನ ಹುಟ್ಟಿನಿಂದ ನನಗೆ ಇದೊಂದು ಕನಸಿತ್ತು ಮತ್ತು ಕನ್ನಡದ ಪ್ರೇಮ ಇತ್ತು. ಅದು ನನ್ನ ಮಗನ ಮದುವೆ ಮಂಟಪದಲ್ಲಿ ಅದು ನೆರವೇರಬೇಕು ಅಂತೇಳಿ ನನಗೆ ಆಸೆ ಇತ್ತು. ಅದರಂತೆ ಆಗಿದೆ. ಅದೊಂದು ಕನಸಾಗಿತ್ತು, ನನಸಾಗಿದೆ. ಜೊತೆಗೆ ನಾನು ಬದುಕಿರುವ ತನಕೂ ಸಹ ಇಂಥ ಕನ್ನಡ ಪ್ರೇಮವನ್ನು ನಾನು ಇಟ್ಕೊಳ್ತೀನಿ ಅಂತೇಳಿ ಮಾತಾಡಿದ್ದಾರೆ. ಇದು ಭಾಳ ಖುಷಿ ಪಡ್ತಕ್ಕಂತಹ ಸನ್ನಿವೇಶ. ಏಕೆಂದರೆ ಒಂದು ಮದುವೆಗೆ ಕನ್ನಡಿಗರಾಗಿ ಕನ್ನಡ ಶಲ್ಯವನ್ನು ಹಾಕ್ಕೊಂಡು ಒಂದು ಬ್ಯಾನರನ್ನು ಇಟ್ಕೊಂಡು ಅದೇ ಮದುವೆ ಮಂಟಪ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿ ಅದರಲ್ಲಿ ಕನ್ನಡದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಭಾಳ ವಿಶೇಷವಾದಂಥದ್ದು. ಅವ್ರನ್ನ ಯಾರೂ ನಾವು ಯಾವುದೇ ರೀತಿಯಾದಂತಹ ಪ್ರತಿಫಲಗಳನ್ನು ಅವ್ರಿಗೇನು ಕೊಟ್ಟಿರಲಿಲ್ಲ. ಅವರೇ ಅಭಿಮಾನದಿಂದ, ಡಾಕ್ಟರ್ ಲಕ್ಷ್ಮೀದೇವರ ಮೇಲೆ ಅಭಿಮಾನದಿಂದ ಅವರ ಮಗನ ಒಂದು ಮತ್ತು ಸೊಸೆಗೆ ಆಶೀರ್ವಾದ ಮಾಡಬೇಕು ಅಂಥೇಳಿ ಧಾರೆ ಎರಿಬೇಕು ಅಂಥೇಳಿ ಬಂದಿತ್ತು. ಅದೇ ಸಂದರ್ಭದಲ್ಲಿ ಪ್ರೀತಿಗೆ ಅವರು ಬಂದರೂ ಹೊರತು ಮೈಸೂರು ಆಗ್ಬೋದು, ಚಾಮರಾಜನಗರ, ತುಮಕೂರು, ಹಾಸನ, ರಾಮನಗರ, ಮಂಡ್ಯ ವಿವಿಧ ಮೂಲೆಗಳಿಂದ ಸಹ ಬಂದು ಅವರ ನವ ದಂಪತಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ಕನ್ನಡದ ಹಬ್ಬದಲ್ಲಿ ಭಾಗವಹಿಸಿದ್ದಾರೆ. ಮದುವೆ ಒಂದು ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿಗೆ ಹಲವಾರು ಚಿತ್ರರಂಗದ ನಟರು, ಕಲಾವಿದರು, ಕಿರಿಯರು, ಹಿರಿಯರು ಮತ್ತು ಕಿರು ತೆರೆಯ ನಟರು ಮತ್ತು ರಾಜಕಾರಣಿಗಳು, ಸಮಾಜ ಸೇವಕರು, ಅನಾಥಾಶ್ರಮದವರು ಮತ್ತು ಆಶ್ರಮದವರು, ಬುಡಕಟ್ಟು ಜನಾಂಗ ಮತ್ತು ಹಾಡಿಗಳು, ಜೊತೆಗೆ ಕಾರ್ಮಿಕ ವರ್ಗ ಎಲ್ಲವೂ ಬಂದು ಇವರ ಮದುವೆಗೆ ಬಂದು ಹಾರಿಸಿದ್ದಾರೆ. ನಿಜಕ್ಕೂ ಇವರೇ ಒಂದು ಪುಣ್ಯವಂತರು, ಧನ್ಯರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದರೆ ಇಂತಹ ಪ್ರೀತಿ ಬಡವರಿಂದ ಹಿಡಿದು ಶ್ರೀಮಂತರ ತನಕನೂ ಸಹ ಒಂದು ಮನೆಗೆ ಬಂದು ಹರಿಸಿದ್ದಾರೆ ಅಂದರೆ ಅದು ನಿಜಕ್ಕೂ ವಿಶೇಷ. ಜೊತೆಗೆ ಯಾವುದೇ ಹಣಕಾಸು ಇರ್ತಕ್ಕಂಥವ್ರನ್ನ, ದೊಡ್ಡ ಬಂಡವಾಳಶಾಹಿಗಳನ್ನು ಅಥವಾ ದೊಡ್ಡ ಮಂತ್ರಿಗಳನ್ನು ಅಥವಾ ದೊಡ್ಡ ಉದ್ಯಮಿಗಳನ್ನು ಇವರು ಏನು ನಂಬಿಕೊಂಡು ಮದುವೆಯನ್ನು ಮಾಡಲಿಲ್ಲ. ಕೇವಲ ಬಡವರಿಗಾಗಿ, ಕನ್ನಡಿಗರಾಗಿ, ಎಲ್ಲರೂ ಕನ್ನಡಿಗರೇ. ಅವರು ದೀನ ದಲಿತರಾಗ್ಬೋದು ಮತ್ತು ಯಾವುದೇ ಮೇಲ್ವರ್ಗ ಕೆಳವರ್ಗ ಯಾವುದನ್ನು ಸಹ ಅವರು ಯಾಕೆ ನಾವೆಲ್ಲರೂ ಒಂದು ಕನ್ನಡಿಗರು ಅಂಥೇಳಿ ಭಾವನೆಯಿಂದ ಎಲ್ಲರೂ ಸಹ ಕರೆ ಕೊಟ್ಟಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಮದುವೆಗೆ ಬಂದು ಎಲ್ಲ ಹಾರೈಸಿ ಅದು ಕನ್ನಡ ಪ್ರೇಮವನ್ನು ಮೆರೆದಿದ್ದಾರೆ. ಅದು ಅಲ್ಲದೆ ಇವ್ರು ಯಾವುದೇ ಜಾತಿಗೆ ಅಂಟ್ಕೊಂಡವರಲ್ಲ, ಧರ್ಮಕ್ಕೆ ಅಂಟ್ಕೊಂಡವರಲ್ಲ, ಪಂಗಡಕ್ಕೆ ಅಂಟ್ಕೊಂಡವರಲ್ಲ, ಮೇಲ್ವರ್ಗ ಕೆಳವರ್ಗ ಯಾವುಕ್ಕೂ ಅಂಟ್ಕೊಂಡವರಲ್ಲ, ಅಥವಾ ಒಂದು ಮಹಿಳೆ ಪುರುಷ ಅಂತಕ್ಕಂತಹ ಭೇದವನ್ನು ಮಾಡಿದ್ರೆ ನಾವೆಲ್ಲರೂ ಒಂದೇ ಕನ್ನಡಿಗರು ಮತ್ತು ನಾವು ಕನ್ನಡ ಅಭಿಮಾನಿಗಳು ಮತ್ತು ಕನ್ನಡವನ್ನು ಪ್ರೀತಿಸೋಣ, ಕನ್ನಡ ಬೆಳೆಸೋಣ ಅಂಥೇಳಿ ಆ ಒಂದು ಮದುವೆ ಸಾಕ್ಷೀಕರಿಸೋದಕ್ಕೆ ಇವರು ಡಾಕ್ಟರ್ ಲಕ್ಷ್ಮೀದೇವಿ ಮತ್ತು ಅವರ ಕುಟುಂಬ, ಅವರದ್ದ ಪತಿಯವರಾದಂತಹ ವರದರಾಜವರು ಸಾಕ್ಷಿಯಾಗಿದ್ದಾರೆ. ಮತ್ತು ಮದುವೆ ಮನೆಯವರ ಮಗ ನವೀನ್ ಮತ್ತು ಪದ್ಮಾವತಿ ಇವರೆಲ್ಲರಿಗೂ ಸಕುಟುಂಬಕ್ಕೆ ದೇವರು ಆಶೀರ್ವಾದ ಮಾಡಲಿ. ಕನ್ನಡಿಗರ ಪರವಾಗಿ ನಮ್ಮ ಪರಿಷತ್ತಿನ ಮನೆಗೆ ಅವ್ರಿಗೆ ಶುಭವನ್ನು ಕೋರ್ತೀವಿ. ಇವರು ಒಳ್ಳೇದು ಮಾಡಲಿ. ಇನ್ನೂ ಅವರು ಬದುಕಿರೋ ತನಕ ಕನ್ನಡ ಪ್ರೇಮವನ್ನು ಮೆರಲಿ. ಕನ್ನಡಿಗರ ಪರವಾಗಿ ಅವರು ಕೆಲಸ ಮಾಡಲಿ. ಕನ್ನಡಿಗರ ಪರವಾಗಿ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಸಮಾಜ ಸೇವೆಯನ್ನು ಮಾಡಲಿ. ದೇವರು ಇವರಿಗೆ ಆಯುಷ್ಯ, ಆರೋಗ್ಯ ಎಲ್ಲವನ್ನು ಸಕಲ ಸವಲತ್ತನ್ನು ಕೊಡಲಿ ಅಂತೇಳಿ ಸಂದರ್ಭ